ರಾಜ್ಯದಲ್ಲಿ ಲೋಕ ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ಬಿಜೆಪಿ ನಾನಾ ರೀತಿಯ ಸರ್ಕಸ್ ಗಳನ್ನ ಮಾಡ್ಕೊಳ್ತಾ ಇದೆ. ಪ್ರಚಾರದ ರಣಕಣಕ್ಕೆ ಈಗ ಪ್ರಧಾನಿ ಮೋದಿ ಧುಮುಕಲಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಲೋಕಸಭಾ ಎಲೆಕ್ಷನ್ ನಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋದು ಬಿಜೆಪಿ ಟಾರ್ಗೆಟ್. ಪ್ರಚಾರದ ರಣಕಣಕ್ಕೆ ನಾಳೆ ಮೋದಿ ಧುಮುಕಲಿದ್ದಾರೆ. ಏಪ್ರಿಲ್ 14ರಂದು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ನರೇಂದ್ರ ಮೋದಿ. ಮೈಸೂರಿನ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಮಧ್ಯಪ್ರದೇಶದಿಂದ ಸಂಜೆ 4 ಗಂಟೆಗೆ ಮೈಸೂರಿಗೆ ಮೋದಿ ಎಂಟ್ರಿ ಆಗ್ತಾರೆ. 4:30ರಿಂದ 5:20ರವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾಗ್ತಾರೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಸಮಾವೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆ ಬಳಿಕ ಸಂಜೆ 6:45ಕ್ಕೆ ಮೈಸೂರಿನಿಂದ ಮಂಗಳೂರಿಗೆ ನಮೋ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಮಂಗಳೂರಿನಲ್ಲಿ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಕೂಡ ಭರ್ಜರಿ ರೋಡ್ ಶೋ ಆಯೋಜನೆ ಕೂಡ ಮಾಡಲಾಗಿದೆ. ನಾರಾಯಣಗುರು ವೃತ್ತದಿಂದ ನವಭಾರತ ವೃತ್ತದವರೆಗೂ ಕೂಡ ರ್ಯಾಲಿ. ಆ ಬಳಿಕ 8:30ಕ್ಕೆ ಮಂಗಳೂರಿನಿಂದ ಕೇರಳದ ಕೊಚ್ಚಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ಬಿಜೆಪಿಯ ರಣತಂತ್ರಗಳು ಒಂದಷ್ಟು ಬದಲಾಗಿದೆ. ಒಂದಷ್ಟು ಕಾರ್ಯಕ್ರಮದಲ್ಲೂ ಕೂಡ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ನಾಳೆ ಆಗಮಿಸ್ತಾ ಇದ್ದಾರೆ ನರೇಂದ್ರ ಮೋದಿ. ಕರ್ನಾಟಕಕ್ಕೆ ಮೊದಲು ಮೈಸೂರು, ಆ ನಂತರ ಮಂಗಳೂರಿಗೂ ಕೂಡ ಆಗಮಿಸಲಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನಾಳೆ ಮೋದಿ ಆಗಮಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾಳಿನ ಕಾರ್ಯಕ್ರಮದ ಪ್ರೋಗ್ರಾಮ್ ಪ್ಲಾನ್ ಏನಾಗಿರುತ್ತೆ, ಜೊತೆಗೆ ಮೈಸೂರಿನಲ್ಲಿ ಬೃಹತ್ ಸಮಾವೇಶ ಕೂಡ ಇರೋದ್ರಿಂದ ಆ ಸಮಾವೇಶಕ್ಕೆ ಯಾವ ರೀತಿಯ ಸಿದ್ಧತೆಗಳನ್ನ ಈಗ ಮಾಡಿಕೊಳ್ಳಲಾಗಿದೆ? ಅಶ್ವಿನಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎಂಟ್ರಿ ಆಗ್ತಾ ಇರುವಂತದ್ದು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೈಸೂರು ಕೇಂದ್ರವನ್ನ ಟಾರ್ಗೆಟ್ ಮಾಡ್ಕೊಂಡಿರುವಂತಹ ಬಿಜೆಪಿ ನಾಯಕರು ಇನ್ನು ಚುನಾವಣೆ ನಾಮಪತ್ರ ಸಲ್ಲಿಕೆ ಮತ್ತೆ ಚುನಾವಣೆ ಭರಾಟೆಯ ಬಳಿಕ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಎಂಟ್ರಿ ಕೊಡ್ತಾ ಇರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಸುಮಾರು 4:30 ಮೈಸೂರಿನ ಮಹಾರಾಜ ಕಾಲೇಜು ಮೈದಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷ ಸೇನಾ ಹೆಲಿಕಾಪ್ಟರ್ನ ಮೂಲಕ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಮೈಸೂರು ಸಜ್ಜಾಗಿದೆ. ಜೊತೆಗೆ ಮಹಾರಾಜ ಕಾಲೇಜು ಸಮೀಪದ ಇರ್ತಕ್ಕಂತಹ ಒಂದು ಗ್ರೌಂಡ್ ನಲ್ಲಿ ವಿಶೇಷ ಹೆಲಿಪ್ಯಾಡ್ ಅನ್ನ ಇಳಿಸೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಈಗಾಗಲೇ SPG ತಂಡ ಮೈಸೂರಿಗೆ ಬಂದು ಭೇಟಿಯನ್ನು ನೀಡಿ ಪೂರ್ವ ಸಿದ್ಧತೆಗಳನ್ನ ಜೊತೆಗೆ ಭದ್ರತೆಯನ್ನ ಪರಿಶೀಲನೆಯನ್ನ ಮಾಡಿ ತೆರಳಿರುವಂತದ್ದು. ಮೈಸೂರಿನಲ್ಲಿಗೆ ಮೊಕ್ಕ ಮೂಡಿದ್ದಾರೆ. ನಾಳೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯುವಂತಹ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯನ್ನ ಸೇರಿಸುವಂತಹ ಗುರಿಯನ್ನ ಬಿಜೆಪಿ ಹಾಗೂ JDS ನ ನಾಯಕರು ಹೊಂದಿರುವಂತದ್ದು. ಇಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು ಜೊತೆಗೆ ಹಾಸನ ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಆ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತದ್ದು. ಈ ಕಾರ್ಯಕ್ರಮದಲ್ಲಿ JDS ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೊತೆಗೆ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ HD ದೇವೇಗೌಡರು ಕೂಡ ಹಾಜರಿರುವಂತದ್ದು. ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾದಂತಹ BS ಯಡಿಯೂರಪ್ಪ ಜೊತೆಗೆ HD ಕುಮಾರಸ್ವಾಮಿ, ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಸೇರಿದಂತೆ ಬಿಜೆಪಿಯ ಘಟಾನುಘಟಿ ನಾಯಕರುಗಳು ಜೊತೆಗೆ JDS ನ ನಾಯಕರುಗಳು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಲಿರುವಂತದ್ದು. ಸುಮಾರು 4 ಅಭ್ಯರ್ಥಿಗಳ ಪರ ಪ್ರಚಾರವನ್ನ ಮಾಡಲಿರುವಂತಹ ನಮೋ ಈ ಕಾರ್ಯಕ್ರಮವನ್ನ ಮುಗಿಸಿ ಮಂಗಳೂರಿಗೆ ತೆರಳಲಿರುವಂತದ್ದು. ಆ ನಿಟ್ಟಿನಲ್ಲಿ ಮೈಸೂರಿಗೆ CM ಸಿದ್ದರಾಮಯ್ಯನವರ ತವರಿಗೆ ಮೊದಲ ಹೆಜ್ಜೆಯಾಗಿ ಪ್ರವಾಸಕ್ಕೆ ಬರ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವರ ಆಗಮನ ಬಿಜೆಪಿ ಹಾಗೂ JDS ನ ಕಾರ್ಯಕರ್ತರಲ್ಲಿ ಸಾಕಷ್ಟು ಉತ್ಸಾಹವನ್ನ ಹೆಚ್ಚಿಸಿದೆ. ಈಗಾಗಲೇ ಮೈಸೂರು ಪ್ರವಾಸದಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ JDS ನ ವಶದಲ್ಲಿರ್ತಕ್ಕಂಥ 2 ಕ್ಷೇತ್ರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಪಣ ತೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಅಶ್ವಿನಿ. ಓಕೆ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್.